ಈ ತರ ಕೈಲೇ ನೀಟಾಗಿ ಒಗ್ಗರಣೆ ಹಾಕಿ ಕಲ್ಸ್ಬೇಕು. ಸೂಪರ್ ಕಾಣಿಸ್ತೈತಿ, ಸೂಪರ್ ಆಗು ಬಂದೈತೆ ಟೇಸ್ಟ್. ನಮಸ್ತೆ ಲಕ್ಷ್ಮತ್ತೆ, ಬೆಳಗ್ಗಿನ ಮಂಡಕ್ಕಿ ಚೀಲ ಇಟ್ಕೊಂಡು ಎಲ್ಲಿಗೆ ಹೊರಟ್ಬಿಟ್ಟೆ? ದಾವಣಗೆರೆ ಫೇಮಸ್ ನರ್ಗಿಸ್ ಮಂಡಕ್ಕಿ ಮಾಡಕ್ ತೋರ್ಸ್ಕೊಡ್ತೀನಿ. ಅದ್ರ ಜೊತೆಗೆ ಹಂಗಾದ್ರೆ ಬಜ್ಜಿ, ಈರುಳ್ಳಿ ಬಜ್ಜಿ ಮಾಡ್ಬಿಡಣ. ಆಯ್ತು. ವಾವ್, ಸೂಪರ್ ಕಾಂಬಿನೇಷನ್. ಏನ್ ಪೂರ್ಣಿಮಾ, ಆಗಿದ್ರೆ ತಡ ಮಾಡೋದ್ ಬೇಡ, ಹೋಗೋಣ ಬನ್ನಿ ದಾವಣಗೆರೆ ಅಮ್ಮನ ಕೈ ರುಚಿಗೆ. ಪೂರ್ಣಿಮಾ, ನರ್ಗಿಸ್ ಮಂಡಕ್ಕಿ ಅಂದ ತಕ್ಷಣ ಬಾಯಿಗೆ ಹೌದು ಜುಳು ಜುಳು ನೀರ್ ಬಂದ್ಬಿಡ್ತೈತಲ್ಲ. ನರ್ಗಿಸ್ ಮಂಡಕ್ಕಿ, ಬಿಸಿ ಬಿಸಿ ಬಜ್ಜಿ. ಅದ್ರಲ್ಲೂ ಈ ದಾವಣಗೆರೆಯಲ್ಲಿ ಇರೋರ್ಗೆ ಅಂತೂ ಫುಲ್ ಫೇವ್ರೇಟ್. ಒಬ್ರಿಗೂ ಇಷ್ಟ ಇಲ್ಲ ಅನ್ನಂಗಿಲ್ಲ ನೋಡು. ದಾವಣಗೆರೆ ಇರೋರಂತ ಅಲ್ಲ, ದಾವಣಗೆರೆಗೆ ಬರ್ತಾರಲ್ಲ ಬೇರೆ ಜನ ಕೂಡ, ಅವರು ಕೂಡ ನರ್ಗಿಸ್ ಮಂಡಕ್ಕಿ ಅಂದ್ರೆ ಇಷ್ಟಪಡ್ತಾರೆ. ಹೌದು. ನಾನು ನರ್ಗಿಸ್ ಮಂಡಕ್ಕಿಗೆ ಮತ್ತೆ ಬಜ್ಜಿಗೆ ಮೆಣಸಿನ್ಕಾಯಿ ಹಚ್ಚತೀನಿ. ನೀನ್ ಈರುಳ್ಳಿ ಹಚ್ತಾ ಇದೀಯಾ? ಈರುಳ್ಳಿ ಹಚ್ತೀನಿ. ಈ ನರ್ಗಿಸ್ ಮಂಡಕ್ಕಿ ಅಂತಾರಲ್ಲ, ಏನ್ ಹೆಂಗಂದ್ರೆ? ಆಕ್ಚುಲಿ ನನಗೂ ಅದ್ರ ಬಗ್ಗೆ ಅಷ್ಟು ಇನ್ಫಾರ್ಮೇಶನ್ ಗೊತ್ತಿಲ್ಲ ಪೂರ್ಣಿಮಾ. ಆದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ಸ್ನೇಹಿತರೊಬ್ರು ಒಂದ್ ಇನ್ಫಾರ್ಮೇಶನ್ ಕೊಟ್ಟಿದ್ರು. ಅದು ಏನಂತ ಅಂದ್ರೆ, ಹಿಂಗೆ ನಮ್ ದಾವಣಗೆರೆಯಲ್ಲಿ ನರ್ಗಿಸ್ ಮಂಡಕ್ಕಿ ಮಾಡಿ ಹಿಂಗೆ ಅವಾಗೆಲ್ಲ ಹಿಂಗ್ ಕೊಟ್ನ ಮಾಡ್ತಾ ಇದ್ರು ನೋಡು, ಆತರ ಪೇಪರ್ ಅಲ್ಲಿ ಮಾಡಿ ಕೊಟ್ಟಾಗ ಒಬ್ರು ತಗೊಂಡು ಅದನ್ನ ತಿನ್ಬೇಕಂತ ಹಿಂಗ್ ಓಪನ್ ಮಾಡಿದಾಗ ನಮ್ಮ ಫೇಮಸ್ ಆಕ್ಟರ್ ಒಬ್ರು ಇದಾರ ನೋಡು, ನರ್ಗಿಸ್ ಅಂತ, ಹಿಂದಿ ಫಿಲ್ಮ್. ಅವ್ರದ್ದು ಪಿಕ್ಚರ್ ಅದ್ರೊಳಗಿತ್ತಂತೆ. ಅವಾಗಿಂದ ನರ್ಗಿಸ್ ಅಂತ ಫೇಮಸ್ ಆಗ್ಬಿಟ್ಟೈತೆ ಅದು. ಹೌದು. ಆದ್ರೆ ಇದ್ರ ಬಗ್ಗೆ ಇದು ಕರೆಕ್ಟ್ ಹೌದು ನನಗ್ ಗೊತ್ತಿಲ್ಲ, ನಿಮ್ಗೆ ಮಾಹಿತಿ. ಹೌದು, ಇರ್ಬೋದು. ಅವ್ರು ಫೇಮಸ್ ನಟಿ ಇದ್ದಾರೆ ನರ್ಗಿಸ್ ಅಂತ ಹೇಳಿ. ಸ್ನೇಹಿತರೆ, ನಿಮಗೆ ಯಾರಿಗಾದ್ರೂ ಅದ್ರ ಬಗ್ಗೆ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮುಖಾಂತರ ನಮಗೆ ತಿಳಿಸ್ಕೊಡಿ. ಅಮ್ಮ, ಕಡ್ಲೆ ಅದನ್ನೆಲ್ಲ ಕುಟ್ಟಿ ಕೊಡ್ತೀಯಾ? ಕೊಡ್ತೀನಿ. ಇದನ್ನ ಬೆಳ್ಳುಳ್ಳಿನೂ ಜಜ್ಬೇಕಾ? ಸ್ನೇಹಿತರೆ, ನಾವು ಮಾಡ್ತಾ ಇರೋಂತ ನರ್ಗಿಸ್ ಮಂಡಕ್ಕಿಗೆ ಮತ್ತೆ ಈರುಳ್ಳಿ ಬಜ್ಜಿಗೆ ಎಷ್ಟೆಷ್ಟು ಕ್ವಾಂಟಿಟಿ ತಗೊಂಡಿದ್ದೀನಿ ಅಂತ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಆದ್ರೂ ಒಂದ್ಸರಿ ಹೇಳ್ತೀನಿ, ನೋಡ್ಕೊಳ್ಳಿ. ನರ್ಗಿಸ್ ಮಂಡಕ್ಕಿಗೆ 100 ಗ್ರಾಮ್ ಸಾಸಿವೆ, 100 ಗ್ರಾಮ್ ಜೀರಿಗೆ, ಒಂದು ಅರ್ಧ kg ಕಮ್ಮಿ ಸ್ವಲ್ಪ ಹಸಿಮೆಣಸಿನ್ಕಾಯಿ, ಕರಿಬೇವು, ಅರ್ಧಂಬರ್ಧ ಜಚ್ಕೊಂಡಿರೋ ಅಂತ ಬೆಳ್ಳುಳ್ಳಿ, ಇದು ಪುಟಾಣಿ ತರತರಿಯಾಗಿ ಮಿಕ್ಸ್ ಮಾಡ್ಕೋಬೇಕು, ಉಪ್ಪು, ಸಕ್ಕರೆ ಪುಡಿ. ಇದು ನರ್ಗಿಸ್ ಮಂಡಕ್ಕಿಗೆ. ನಾವು ಮಾಡ್ತಾ ಇರೋದು 20 ಲೀಟ್ರು ಮಂಡಕ್ಕಿಗೆ. ಬಜ್ಜಿಗೆ ಕಡ್ಲೆ ಹಿಟ್ಟು ಅರ್ಧ kg, ಹಸಿಮೆಣಸಿನ್ಕಾಯಿ 1/4 kg ಅರ್ಧ, ಕರಿಬೇವು, ಮುಷ್ಟಿ ಗಾತ್ರದಷ್ಟು ಕೊತ್ತಂಬರಿ, 1 kg ಈರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಎಷ್ಟು ಬೇಕಷ್ಟು ನೋಡ್ಕೊಂಡು ಸೋಡಾ, ಮತ್ತೆ ಮಂಡಕ್ಕಿ ಕರಿಯಲು ಎಣ್ಣೆ. ಪೂರ್ಣಿಮಾ, ಒಗ್ಗರಣೆ ಹಾಕಕ್ಕೆ ಪಾತ್ರೆ ಇಟ್ಬಿಡ. ಇಡ್ಲಾ? ಇಡು. ಅಡಿಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು, ಹಸಿಮೆಣಸಿನಕಾಯಿ, ಪುಡಿಮಾ ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗ್ಬೇಕದು. ಮೇನ್ ಇರೋದೇ ಅದು ನೋಡು.
ನೋಡ್ ಪೂರ್ಣಿಮಾ ಈ ತರ ಮೆಣಸಿನ್ಕಾಯಿ ಚೆನ್ನಾಗ್ ಫ್ರೈ ಆಗ್ಬೇಕು. ಇದಾ ಫ್ರೈ ಆದ್ಮೇಲೆ ಬೆಳ್ಳುಳ್ಳಿ, ಆಶಾ ಇನ್ನು ಉಪ್ಪು ಹಾಕಿಲ್ಲ ಒಗ್ಗರಣೆಗೆ, ಯಾವಾಗ ಹಾಕದದು? ಹಾ ಪೂರ್ಣಿಮಾ ಅದನ್ನ ಯಾವಾಗ ಹಾಕ್ಬೇಕು ಅಂತ ನಾನು ಆಮೇಲೆ ಹೇಳ್ಕೊಡ್ತೀನಿ. ಈಗೆಂತ ಹಾಕಂಗಿಲ್ಲ. ಅರಿಶಿಣ ಇಷ್ಟ ಆಯ್ತು ಪೂರ್ಣಿಮಾ. ಈಗ ಇದ್ನ ಇಳ್ಸೋಣಂತೆ. ಉಪ್ಪು, ಸಕ್ಕರೆ ಪುಡಿ, ಪುಟಾಣಿ ಪುಡಿ ಯಾವಾಗ ಹಾಕ್ಬೇಕಂತ ಆಮೇಲೆ ತೋರಿಸ್ತೀನಿ. ಸರಿ. ನಾನ್ ಹಂಗಾದ್ರೆ ಅದ್ ರೆಡಿ ಮಾಡ್ಕ ನನ್ನ ಬಜ್ಜಿಗೆ ರೆಡಿ ಮಾಡ್ಕೊಂಡ್ಲಾ? ಈ ಒಗ್ಗರಣೆ ತಣ್ಣಗಾಗ ಮಟ್ಟ ನೀ ಬಜ್ಜಿ ಮಾಡಂಗಾದ್ರೆ ಆಯ್ತಾ? ಸರಿ. ಇಳಿಸ್ಲಾ ಇದನ್ನ? ಆಶಾ, ಈಗ ಬಜ್ಜಿಗೆ ಕಾಯಕ್ ಎಣ್ಣೆ ಇಟ್ಬಿಡ್ತೀನಿ. ಕಾಯದೊಳಗೆ ನಾನು ಅದೇ ಹಿಟ್ಟನೆಲ್ಲ ರೆಡಿ ಮಾಡ್ಕೊಂತೀನಿ, ಕಲ್ಸ್ಕೊಂಡಾಯ್ತಾ? ಆಯ್ತು, ಹಂಗೆ ಮಾಡ್ಕೊಳ್ಮ. ಕಡ್ಲೆ ಹಿಟ್ಟು ಹಾಕೊಂಡಿದೀನಿ. ಇದಕ್ಕೆ ಕೊತ್ತಂಬರಿ, ಸಣ್ಣಕ್ಕೆ ಕರ್ಬೇವು ಹೆಚ್ಚಿರೋದು, ಪೂರ್ಣಿಮಾ ಮೆಣಸಿನ್ಕಾಯಿ ಹೆಚ್ಚಿರೋ ಸಣ್ಣಕ್ಕೆ, ಉದ್ದುದ್ದಕ್ಕೆ ಹೆಚ್ಚಿರೋ ಈರುಳ್ಳಿ, ಸ್ವಲ್ಪ ಅಡಿಗೆ ಸೋಡಾ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಜೀರಿಗೆನ ಸ್ವಲ್ಪ ಕ್ರಶ್ ಮಾಡಿ ಹಾಕೋಣ. ಇವೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿ ಆಶಾ. ಸ್ವಲ್ಪ ನೋಡಿ ಅದ ನೋಡ್ಕೊಂಡು ನೀರ್ ಹಾಕೊಂಡು ಕಲಿಸ್ಬೇಕು. ಇದು ಈರುಳ್ಳಿ ಬಜ್ಜಿ ಆಗಿರೋದ್ರಿಂದ ಸ್ವಲ್ಪ ಈರುಳ್ಳಿ ಮುಂದಿದ್ರೆ ಟೇಸ್ಟ್ ಇನ್ನು ಚೆನ್ನಾಗಿರ್ತೈತಿ. ಹೌದಲ್ಲ, ಚೆನ್ನಾಗಿ ಬಾಯಿಗೆ ಈರುಳ್ಳಿ ಸಿಗ್ತಾ ಇದ್ರೆ ಚೆನ್ನಾಗಿರ್ತೈತಿ, ಬಹಳ ಟೇಸ್ಟ್ ಆಗ್ತದೆ. ಇದೆಲ್ಲ ರೆಡಿ ಆಯ್ತು, ನೀರ್ ಹಾಕೊಂಡು ಈಗ ಕಲ್ಸೋಣ. ಆಯ್ತು, ಅದಕ್ಕೆ ಎಷ್ಟು ಬೇಕಷ್ಟು ನೀರು. ಆಶಾ, ಇದಕ್ಕೊಂದ್ ಸ್ವಲ್ಪ ಕಾದಿರೋ ಎಣ್ಣೆನೂ ಹಾಕು. ಪೂರ್ಣಿಮಾ ನೋಡಿ ಸಾಕಾ? ಸಾಕು. ಆಶಾ, ಎಣ್ಣೆ ಕಾದೈತಿ ಅಲ್ಲ, ಬಜ್ಜಿ ಬಿಡ್ಲಾ? ನೀ ಬಜ್ಜಿ ಬಿಡ್ತಾ ಇರು. ಲಕ್ಷ್ಮತ್ತಿಗ ಅಮ್ಮಂಗು ಮಂಡಕ್ಕಿ ಹಸ್ ಮಾಡಕ್ ಹೇಳ್ತೀನಿ. ಸರಿ. ಓಯ್ ಲಕ್ಷ್ಮತ್ತೆ, ಅಮ್ಮ ಮಂಡಕ್ಕಿ ಹಸ್ ಮಾಡ್ರಿ. ಆಶಾ, ಬಜ್ಜಿ ಆಗಿದವು ಅಲ್ಲ ಪೂರ್ಣಿಮಾ? ಅದ್ ಹೆಂಗೆ ಕೆಂಪಾಗೈತು ನಿನ್ ಮುಖನು ಹಂಗೆ ಕೆಂಪ ಕಾಣಿಸ್ತೈತಿ ನೋಡೆ. ಅಲ್ಲ, ಖುಷಿಗೆ ಸೂಪರ್ ಆಗಿ ಕಾಣಿಸ್ತೈತಿ, ಸೂಪರ್ ಆಗು ಬಂದೈತೆ ಟೇಸ್ಟ್. ಒಂದ್ ಟೇಸ್ಟ್ ನೋಡ್ದೆ ನಾನೀಗ. ಉಪ್ಪು ಎಲ್ಲ ಕರೆಕ್ಟ್ ಆಯ್ತಾ? ಒಗ್ಗರಣೆ ತಣ್ಣಗಾಗೈತಾ ಅತ್ತಿ? ತಣ್ಣಗಾಗಿರ್ತದ ಒಗ್ಗರಣೆ. ಲಕ್ಷ್ಮತ್ತೆ ಅಮ್ಮ, ಅಲ್ಲಿ ಪೂರ್ಣಿಮಾ ಬಜ್ಜಿ ಕರಿತಾ ಇದ್ದಾಳೆ. ನಾನ್ ನರ್ಗಿಸ್ ಮಂಡಕ್ಕಿಗೆ ನೀವು ಹಸ್ ಮಾಡ್ಕೊಟ್ರಲ್ಲ, ಈಗ ನೆಕ್ಸ್ಟ್ ಏನ್ ಹಾಕ್ಬೇಕು ಗೊತ್ತಾ? ಉಪ್ಪು ಹಾಕ್ಬೇಕು ಈಗ. ಪೂರ್ಣಿಮಾ ಕೇಳಿಸ್ಕೊಂಡೆ, ಈಗ ಹಾಕ್ಬೇಕು ಉಪ್ಪು. ಸಕ್ಕರೆ ಪುಡಿ ಅದು ಈಗ ಹಾಕ್ಬೇಕಾ? ಈಗ ಇದನ್ನ ಹಾಕಿ ಸ್ಪೂನಲ್ಲೆಲ್ಲ ಕಳಿಸ್ಬಾರ್ದು. ಈ ತರ ಕೈಲೇ ನೀಟಾಗಿ ಒಗ್ಗರಣೆ ಆಗಿ ಕಲಿಸ್ಬೇಕು ಎಲ್ಲ ಮಂಡಕ್ಕಿಗೂ. ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ, ಎಷ್ಟು ಬೇಕಷ್ಟು ನೋಡ್ಕೋತಾ ಪುಟಾಣಿ ಏನು ಕುಟ್ಟಿ ಪುಡಿ ಮಾಡಿದ್ರಲ್ಲ, ಆ ಪುಟಾಣಿ ಹಿಟ್ಟು ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಹಿಂಗೆ ಐತೆ ನಮ್ಮ ದಾವಣಗೆರೆ ನರ್ಗಿಸ್ ಮಂಡಕ್ಕಿ ಅಲ್ಲ. ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ಬಜ್ಜಿದು ಇದ್ರದ್ದು ಟೇಸ್ಟ್ ನೋಡಂತ್ರಿ. ದಾವಣಗೆರೆ ಅಮ್ಮ ಕೈ ರುಚಿ ಟೀಮ್ ನಾವು ಮಾಡಿರೋಂತ ನರ್ಗಿಸ್ ಮಂಡಕ್ಕಿ ಈರುಳ್ಳಿ ಬಜ್ಜಿ ಟೇಸ್ಟ್ ಹೇಗಿದೆ ಅಂತ ನೋಡೋಣ ಬನ್ನಿ. ಹಂಗಾದ್ರೆ ಲಕ್ಷ್ಮತ್ತೆ ಇಡಿ ಇಡಿ ತಗ, ಇಡಿ ಇಡಿ ಹಂಗೆ. ಬಾಳ ಚೆನ್ನಾಗಿದಾವ್, ಎಷ್ಟು ಗರಿ ಗರಿ ಗರಿದಾವ್, ಬಾಳ ಕ್ರಿಸ್ಪಿ ಆಗ್ಯದ ನೋಡಲ್ಲ.
ಮಂಡಕ್ಕಿ ಸೂಪರ್. ಬಜ್ಜಿ ಹೆಂಗೈತಿ ಅಂತ ನೋಡೋಣ ಈಗ. ವಾವ್, ಹಂಗೆ ಈರುಳ್ಳಿ ಬಾಯಿಗೆ ಸಿಗ್ತಾ ಇತ್ತಲ್ಲ. ಬಹಳ ಚೆನ್ನಾಗಿದೆ. ತುಂಬಾ ಸೂಪರ್ ಆಗಿದೆ ಸ್ನೇಹಿತರೆ. ನೀವು ಈ ತರ ಒಂದ್ಸರಿ ಟ್ರೈ ಮಾಡಿ ನೋಡಿ. ಸೂಪರ್ ಐತಿ. ಒಟ್ನಲ್ಲಿ ನಾವು ಮಾಡಿರೋ ನರ್ಗಿಸ್ ಮಂಡಕ್ಕಿ ಮತ್ತು ಈರುಳ್ಳಿ ಬಜ್ಜಿ ಸೂಪರ್. ಸ್ನೇಹಿತರೆ, ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು. ಲಕ್ಷ್ಮತ್ತೆ ಅಮ್ಮ, ಒಳ್ಳೆ ನರ್ಗಿಸ್ ಮಂಡಕ್ಕಿ ಬಜ್ಜಿ ತಿಂದಾಯ್ತು. ಈಗ ಅದೇ ಖುಷಿಗೆ ನಾವೊಂದು ಆಟ ಆಡಿಸ್ತೀವಿ. ಏನಪ್ಪಾ ಅಂದ್ರೆ, ನಾವು ಒಂದ್ ಪಿಕ್ಚರ್, ಒಂದ್ ಫಿಲ್ಮಿಂದು ಆಕ್ಟಿಂಗ್ ಮಾಡಿ ತೋರಿಸ್ತೀವಿ. ಯಾವ ಪಿಕ್ಚರ್ ಅಂತ ನೀವ್ ಹೇಳ್ಬೇಕು, ಆಯ್ತಾ? ನಾನು ನೀನು ಜೋಡಿ ಅಲ್ಲ, ಲಾಲಿ ನಾನು ಮಗು. ನನ್ನ ಮಡಿಲ ತಾಯಿ ಮಾಡಿಲ್ಲ. ತಾಯಿ ಮಡಿ. ಕರೆಕ್ಟ್. ಲಕ್ಷ್ಮತ್ತೆ ಗೆಸ್ ಮಾಡ್ಕೊ. ನಾನು ಹೇಳಿದ್ದು ಚೆನ್ನಾಯ್ತಾ ಮಂಡಕ್ಕಿ? ಚೆನ್ನಾಯ್ತಾ? ಚೆನ್ನಾಯ್ತಾ? ನಮಸ್ತೆ.